ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಗಲು ಕಂಡಂತಹ ಬಾವಿಗೆ ರಾತ್ರಿ ಬೀಳೋದು ಅಂತಾರಲ್ಲ, ಅಂತ ಪ್ರಸಂಗವನ್ನ ತಂದ್ಕಂತ ಇದ್ಯಾ ಬಿಜೆಪಿ. ತನ್ನ ಹಳ್ಳವನ್ನ ತಾನೇ ತೋಡ್ಕತಾ ಇದ್ಯಾ. ಇಂಥದ್ದೇ ಚರ್ಚೆಗಳು ಇನ್ನು ಮುಂದಕ್ಕೆ ಆರಂಭ ಆಗುತ್ತೆ ನೋಡಿ. ಪಕ್ಷವನ್ನ ಕಟ್ಟಿ ಬೆಳೆಸಿದ ಯಡಿಯೂರಪ್ಪ ಅವರನ್ನ, ಅವರ ಮಗ ವಿಜಯೇಂದ್ರರನ್ನ ಈ ಪ್ರಮಾಣದಲ್ಲಿ ಅನ್ಯಾಯ ಮಾಡ್ತಾರೆ, ಅಪಮಾನ ಮಾಡ್ತಾರೆ ಅಂತ ಸಮುದಾಯದ ತಲೆಗೆ, ಸಮುದಾಯದ ಮಠಾಧೀಶರಿಗೆ ಹೋಯ್ತು ಅಂದ್ರೆ ಪಕ್ಷದ ಪಾಡೇನು. ಒಂದು ಸಲ ದೊಡ್ಡ ಮಟ್ಟದ ಪೆಟ್ಟನ್ನ ತಿಂದಿದ್ದಾರೆ, ಮಣ್ಣು ತಿಂದಿದ್ದಾರೆ. ಹಾಗಾದ್ರೆ ಇದೆಲ್ಲವಕ್ಕೂ ಕುಮ್ಮಕ್ ಕೊಡ್ತಾ ಇರೋದು ಯಾರು? ಅರವಿಂದ್ ಬೆಲ್ಲದ್. ವಿಜಯೇಂದ್ರ ಸ್ಪೀಡ್ ನೋಡಿ ಅರವಿಂದ್ ಬೆಲ್ಲದ್ ಈ ಒಂದು ನಿರ್ಧಾರಕ್ಕೆ ಬಂದ್ರ. ಬಿಜೆಪಿ ಯಾವುದೇ ಪ್ರತಿಭಟನೆ ಮಾಡಬೇಕಾದ್ರೂ ರಾಜ್ಯಾಧ್ಯಕ್ಷನ ಫೋಟೋ ಅದರಲ್ಲಿಲ್ಲ, ಪಕ್ಷವನ್ನ ಕಟ್ಟಿಸಿದವರ ಫೋಟೋ ಅದರಲ್ಲಿಲ್ಲ ಅಂದ್ರೆ ಏನರ್ಥ? ಅವ್ರಿಗೆ ಕೊಡ್ತಾ ಇರೋ ಗೌರವ ಏನು ಅಂತ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದವ್ರು ಯಾರು? ಅವ್ರಗಳ ಫೋಟೋಗೆ ಕೊಟ್ಟಿದ್ಯಾರು? ಬಿ ಎಸ್ ಯಡಿಯೂರಪ್ಪ, ಬಿ ವೈ ವಿಜಯೇಂದ್ರ ಫೋಟೋವನ್ನ ಹಾಕಿಸದ ನಾಯಕನೇ ಶಾಸಕ ಅರವಿಂದ್ ಬೆಲ್ಲದ್. ಸೇಮ್ ಸಮುದಾಯದವರು. ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಗುರ್ರಂತ ಇದ್ದಾರಂತೆ ಬೆಲ್ಲದ್. ವಿಜಯೇಂದ್ರ ಅವರ ಸ್ಪೀಡ್ ನೋಡಿ ಅರವಿಂದ್ ಬೆಲ್ಲದ್ಗೆ ಸಹಿಸ್ಕೊಳಕ್ಕಾಗ್ಲಿಲ್ವಾ? ಆಗ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಸೀನಿಯರ್ ಬೆಲ್ಲದ್, ಈಗ ಬಿ ವೈ ವಿಜಯೇಂದ್ರ ವಿರುದ್ಧ ಜೂನಿಯರ್ ಬೆಲ್ಲದ್. ನಾನು ಲಿಂಗಾಯತ ನಾಯಕ ಅನ್ನೋ ಸಂದೇಶಕ್ಕೆ ಬೆಲ್ಲದ್ ಪ್ಲಾನ್ ಹಾಕ್ತಾ ಇದ್ದಾರ. ಯಡಿಯೂರಪ್ಪ ಅವ್ರದ್ದೇನೋ ಅವಧಿ ಮುಗೀತು, ಇನ್ನು ಮುಂದೆ ಅವ್ರ ಮಗ ಅಂದ್ಬಿಟ್ರೆ ಸಮುದಾಯದಲ್ಲಿ ಕುತ್ಕೊಂಡು ನಾನೇನ್ ಮಾಡೋದು, ನಾನು ಬರ್ಬೇಕು ಅನ್ನುವ ಪ್ಲಾನ್. ಖುದ್ದು ಬ್ಯಾನರ್ ಅವರೇ ಮಾಡಿಸಿ ಪ್ರತಿಭಟನೆ ನಂದೇ ನೇತೃತ್ವದಲ್ಲಿ ಎನ್ನುವ ಮೆಸೇಜ್ ಇದು. ಆರ್ ಅಶೋಕ್ ಮುಂದೆ ನಿಲ್ಲಿಸಿ ಬಿ ವೈ ವಿಜಯೇಂದ್ರ ವಿರುದ್ಧ ಸಮರ ಸಾರ್ತಾ ಇದ್ದಾರ. ಅಂದ್ರೆ ಅಶೋಕ್ ಅವ್ರನ್ನ ಮುಂದಿಟ್ಕೊಂಡು ಯಡಿಯೂರಪ್ಪ ಕುಟುಂಬವನ್ನ ಹಣಿಯುವ ಪ್ಲಾನ್. ಜೊತೆಯಲ್ಲಿ ಇಟ್ಕೊಂಡೆ ವಿಜಯೇಂದ್ರ ವಿರುದ್ಧ ಕೆಲಸ ಮಾಡಿಬಿಟ್ರ ಶಾಸಕ ಬೆಲ್ಲದ್ಗೆ ಧಾರವಾಡದಲ್ಲಿ ನಾನೇ ಕಿಂಗ್ ಅಂತ ತೋರಿಸುವಂತಹ ಪ್ಲಾನ್. ಏನ್ ಬೇಕಾದ್ರೂ ಇರ್ಬೋದು. ಬಟ್ ವಿರೋಧ ಪಕ್ಷದ ನಾಯಕನಾಗಿರುವ ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಹೋದ್ರು. ನೀವು ಪಕ್ಷದ ವಿಚಾರ ಪರವಾಗಿ ಹೋಗಿರೋದು. ನೀವು ಒಂದು ಪಕ್ಷ ಅಂತ ಹೋಗಿರೋರು ನೀವು ಯಾರೂ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಅದಕ್ಕಿತ್ತು ಅಂತನಾ, ಅಥವಾ ಆ ಗಡಿ ಬಿಡಿಯಲ್ಲಿ ನೀವು ಫ್ಲೆಕ್ಸು ಬ್ಯಾನರ್ಗಳನ್ನ ನೋಡ್ಲಿಲ್ಲ ಅಂತ ಅರ್ಥನಾ? ಇದು ಗೊತ್ತಿಲ್ಲದೆ ಆಗಿರುವ ಎಡವಟ್ಟಂತೂ ಖಂಡಿತವಾಗ್ಲೂ ಅಲ್ಲವೇ ಅಲ್ಲ. ಅರವಿಂದ್ ಬೆಲ್ಲದ್ ಒಂದು ಸಲ ಸಿಎಂ ರೇಸ್ ನಲ್ಲಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಯಾವಾಗ ಯಡಿಯೂರಪ್ಪ ಅವ್ರನ್ನ ಇಳಿಸ್ತಾರೋ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಪ್ರಶ್ನೆ ಕುತೂಹಲ ಇದ್ದಾಗ ಕೊನೆ ಕ್ಷಣದವರೆಗೂ ಕೂಡ ಅರವಿಂದ್ ಬೆಲ್ಲದ್ ಹೆಸರು ಮುಂದೆ ಇತ್ತು. ಅದಾದ್ಮೇಲೆ ಬಿಜೆಪಿಯ ಪ್ಲಾನೇ ಹಂಗೆ ಅಚ್ಚರಿಯ ಹೆಸರನ್ನು ತಂದು ಬಿಡುತ್ತೆ. ಅಚ್ಚರಿಯ ಹೆಸರನ್ನ ಹಂಗೆ ಆಯ್ತು. ಫೈನ್, ಅದೆಲ್ಲ ಓಕೆ. ಈಗ ವಿರೋಧ ಪಕ್ಷದ ನಾಯಕ ಅಶೋಕ್ ಆದ್ರೂ ಕೂಡ ರಾಜ್ಯಾಧ್ಯಕ್ಷರು ಯಾರು? ಪಕ್ಷದ ರಾಜ್ಯಾಧ್ಯಕ್ಷರು ಯಾರು? ವಿಜಯೇಂದ್ರ ಅವರು. ಯಡಿಯೂರಪ್ಪ ಅವ್ರನ್ನ ಕಡೆಗಣನೆ ಮಾಡ್ತೀರಾ? ನೀವು ಕಡೆಗಣಿಸ್ತೀರಾ? ಶಾಸಕ ಅರವಿಂದ್ ಬೆಲ್ಲದ್ ಕೆಲಸಕ್ಕೆ ಬಿಜೆಪಿಯಲ್ಲಿ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆಯಂತೆ. ಅವರ ನಡೆ ವಿರುದ್ಧ ಡೆಲ್ಲಿ ವರಿಷ್ಠರವರೆಗೂ ಕೂಡ ದೂರ ಹೋಗಿದ್ಯಂತೆ. ರಾಜಕೀಯ ಬಿಟ್ಟು ಪಕ್ಷದ ಅಧ್ಯಕ್ಷರನ್ನ ಆಹ್ವಾನಿಸೋದು ಅವರ ಕರ್ತವ್ಯ ಅಲ್ವಾ? 28ಕ್ಕೂ ನಾವು ಯಡಿಯೂರಪ್ಪ ಅವ್ರು ಮುಂದಿಟ್ಕೊಂಡೆ ಚುನಾವಣೆ ಮಾಡಬೇಕು. ಯಡಿಯೂರಪ್ಪ ವಿಜಯೇಂದ್ರ ಬರ್ಲಿಲ್ಲ ಅಂದ್ರೆ ಗೆಲುವು ಅನ್ನೋದು ಸುಲಭ ಅಲ್ಲ ಅಂತ ಇದ್ದಾರೆ. ಇದು ಬಹಳ ಲೈಟ್ ಆಗಿ ತಗೊಂಡಂಗಾಗುತ್ತೆ. ಗೆಲುವು ಸುಲಭ ಅಲ್ಲ ಅನ್ನೋದು ಬಹಳ ಲೈಟ್. ಗೆಲ್ಲದೇ ಇಲ್ಲಾದ್ರೂ ಕೂಡ ಬಹುಶಃ ಸರಿಯಾಗುತ್ತೇನೋ. 2013 ಮತ್ತು 23ರ ಅಸೆಂಬ್ಲಿ ಫಲಿತಾಂಶಗಳಿಂದ ಪಾಠ ಕಲ್ತಿಲ್ಲ. ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಯಾವಾಗ ನೆಗ್ಲೆಕ್ಟ್ ಮಾಡಿದ್ರು ಆಗ ಬಿಜೆಪಿ ಮಣ್ಣು ಮುಕ್ಕಿದೆ. ಹೀಗಾಗಿ ಕೂಡ್ಲೆ ಬೆಲ್ಲದ್ರಂತಹ ನಾಯಕರಿಗೆ ವಾರ್ನಿಂಗ್ ಮಾಡಬೇಕು, ಮತ್ತೆ ಇದು ರಿಪೀಟ್ ಆಗಕೂಡ್ದು ಅಂತ ವರಿಷ್ಠರಿಗೆ ಕೆಲವರು ಮನವಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಗಮನಕ್ಕೆ ಈ ಸುದ್ದಿಯನ್ನ ತಂದಿದ್ದಾರೆ. ಡೆಲ್ಲಿಲಿ ಕೂತಿರೋರಿಗೆ ಗೊತ್ತಾಗ್ಬೇಕಲ್ಲ ಇಲ್ಲಿ ಏನೇನು ಆಗ್ತಾ ಇದೆ ಅಂತ. ಇನ್ನೇನು 3 ವರ್ಷ ಕಳೀತಾ ಬಂತು, ಇನ್ನೆರಡೇ ವರ್ಷ. ಮುಂದಿನ ವರ್ಷ ಕಳೆದು ಬಿಟ್ರೆ 28ಕ್ಕೆ ಎಲೆಕ್ಷನ್ ಬರುತ್ತೆ. 27ರಿಂದಲೇ ಟಿಕೆಟ್ ಯಾರಿಗೆ ಅಂಡ್ ಹೆಂಗ್ ಹೋಗ್ಬೇಕು, ಯಾವ ರೇಸ್ನಲ್ಲಿ ನಾವು ಪಕ್ಷ ಸಂಘಟನೆ ಮಾಡಬೇಕು, ಇವೆಲ್ಲವೂ ಕೂಡ ತಯಾರು ಮಾಡ್ಕೋಬೇಕು. ತುಂಬಾ ಟೈಮ್ ಇಲ್ಲ. ಅಂಥ ನಡುವೆ ಈ ಪ್ರಮಾಣದಲ್ಲಿ ಕಚ್ಚಾಟ. ಇಲ್ಲಿ ತನಕ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಕಿತ್ತು ಹಾಕಾಯ್ತು. ಬಟ್ ಅವರ
ಅವರ ಸಂಗಡಿಗರು ಇದ್ದಾರೆ. ಆದರೆ ಇದು ಹಂಗಲ್ಲ ಆಗ್ತಾ ಇರೋದು. ಸಮುದಾಯದಲ್ಲಿ ಇಟ್ಕೊಂಡೆ ಸಮುದಾಯದ ಲೀಡರ್ನ ಕೆಪಾಸಿಟಿ ಏನು ಅಂತ ಗೊತ್ತಿರುವಂಥವ್ರೆ ಈಗ ನಂದೊಂದು ಎಲ್ಲಿಡ್ಲಿ ಅಂತ ತಲಹರಟೆಯನ್ನ ಮಾಡ್ದಂಗೆ ಆಯ್ತಾ ಇದು. ಎಲ್ರಿಗೂ ಕೂಡ ಅವರವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು, ಮುಂದುವರಿಯೋದು, ರೇಸಲ್ಲಿ ಓಡೋದು ತುಂಬಾ ಅನಿವಾರ್ಯ. ಆದ್ರೆ ಹತ್ತಿದೇಣಿಯನ್ನ ಒದಿಯೋ ಕೆಲಸ ಎಷ್ಟರ ಮಟ್ಟಿಗೆ ಸರಿ? ತನ್ನ ಮೂಗಿನ ನೆರಕ್ ಮಾಡ್ಕೊಳಕ್ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಂಡ್ ಇದನ್ನ ಯಾರು ಕೂಡ ಪ್ರಶ್ನೆ ಮಾಡ್ದಲ್ಲ ನೀವು ಹೋಗಿ ಬಂದ್ರಲ್ಲ ವಿರೋಧ ಪಕ್ಷದ ನಾಯಕರಿಬ್ರು ಕೂಡ, ಛಲವಾದಿ ನಾರಾಯಣ ಸ್ವಾಮಿ, ಅಶೋಕ್ ಅವರು ಉಳ್ದಂಗೆ ನೀವ್ಯಾರು ಪ್ರಶ್ನೆನೇ ಮಾಡಿಲ್ಲ. ಅಂದ್ರೆ ಅರ್ಥ ಏನು? ನಿಮ್ಮ ಸಹಮತವೂ ಕೂಡ ಇದಕ್ಕಿದೆ ಅಂತನಾ? ನೋಡಿ ಅಲ್ಲಿ ಆ ಬ್ಯಾನರ್ ಫ್ಲೆಕ್ಸ್ಗಳಲ್ಲಿ ಬೃಹತ್ ಪ್ರತಿಭಟನೆ, ಅರವಿಂದ್ ಬೆಲ್ಲದವರ ಫೋಟೋ ಇದೆ, ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಫೋಟೋ ಕೂಡ ಇದೆ. ಉಳ್ದಂತೆ ಅಲ್ಲಿ ಮೇಲ್ಗಡೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಫೋಟೋ, ಅಶೋಕ್ ಅವರ ಫೋಟೋ ಹಿಂಗೆ ಹಾಕೊಂಡಿದ್ದಾರೆ. ಆದ್ರೆ ಅಂದ್ರೆ ಯಾರ ನೇತೃತ್ವದಲ್ಲಿ ಅಂದ್ರೆ ಬೆಲ್ಲದವರ ನೇತೃತ್ವದಲ್ಲಿ ಅಂತ ಬ್ಲೂ ಶರ್ಟ್ ಕೈ ಕಟ್ಕೊಂಡಿದ್ರಲ್ಲ ಹಿಂಗೆ ಒಂದು ತಲೆಗೆ ಹಾಕೊಳ್ಳೋಣ ನಾವು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಿಂತ ಹೆಚ್ಚಾಗಿ ವಿಶ್ಲೇಷಣೆಯನ್ನ, ಈ ಎಡವಟ್ಟನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ನನ್ನ ಜೊತೆಗೆ ನನ್ನ ಕಲೀಗ ಮಾರುತಿ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ ಮಾರುತಿ. ಈಗ ಇದನ್ನ ಹತ್ತಿದ್ದೇಣಿ ಒದಿಯೋ ಕೆಲಸ ಅಂತ ಅನ್ಕೊಳ್ಳೋದ, ಅಥವಾ ಗೊತ್ತಿದ್ದು ಮಾಡಿರೋ ಎಡವಟ್ಟನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದ? ಹೆಂಗ್ ಅನ್ಕೊಳ್ಳೋದು ಈ ಬೆಳವಣಿಗೆಗಳನ್ನ ಬಿಜೆಪಿಲಿ? ಇಲ್ಲ, ಈ ಬೆಳವಣಿಗೆ ನೋಡಿದ್ರೆ ರಾಜ್ಯ BJPಯಲ್ಲಿ ಏನು ರೆಬಲ್ಸ್ ಬಹಿರಂಗವಾಗಿ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಿದ್ರು. ಆದರೆ ಹಲವರು ಇನ್ನೂ ಕೂಡ ಒಳಗೊಳಗೆ ಅವರ ವಿರುದ್ಧ ಅಸಮಾಧಾನ ಮತ್ತು ಆಕ್ಷೇಪವನ್ನು ವ್ಯಕ್ತಪಡಿಸುವಂಥ ಒಂದು ವಾತಾವರಣ ಇದ್ದೇ ಇದೆ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ. ಆದರೆ ಕಳೆದ 2.5 ವರ್ಷದಿಂದ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಮಾಡಿರುವಂತಹ ಹಲವು ಪ್ರತಿಭಟನೆಗಳಾಗಿರ್ಬೋದು, ಹಲವು ವಿಚಾರಗಳಲ್ಲಿ ಸರ್ಕಾರದ ವಿರುದ್ಧ ಅವರು ತೆಗೆದುಕೊಂಡಂತಹ ನಿಲುವುಗಳು ಮತ್ತು ನಿರ್ಧಾರಗಳು ಯಶಸ್ವಿಯಾಗಿದ್ದಾವೆ. ಇದಕ್ಕೆ ರಾಜ್ಯ BJPಯಿಂದ ಸಾಥು ಕೂಡ ಸಿಕ್ಕಿದೆ. ಅಲ್ಪ ಸ್ವಲ್ಪ ಆಕ್ಷೇಪ ಇದ್ದೇ ಇದೆ. ವಿಜೇಂದ್ರ ನಮಗಿಂತೂ ಕೂಡ ಜೂನಿಯರ್, ಅಂಥವ್ರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ರು ಅನ್ನುವಂಥ ಒಂದು ಒಳಗೊಳಗೆ ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಹಲವು ನಾಯಕರುಗಳಿದ್ದಾರೆ. ರೆಬಲ್ಸನ್ನು ಹೊರತುಪಡಿಸಿ ಒಳಗೊಳಗೆ ಇದ್ದುಕೊಂಡೇ ವಿಜೇಂದ್ರ ಮತ್ತು ಯಡಿಯೂರಪ್ಪ ಸೇರಿದಂತೆ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ರಾಜಕೀಯವಾಗಿ ಯಾವ ರೀತಿಯಾಗಿ ನಷ್ಟ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಆಗ್ತಾ ಇರುವಂತಹ ನಾಯಕರುಗಳು ಇರುವುದು ನಿಜ. ಆದರೆ ವಿಜೇಂದ್ರ ಅವರ ವಿಚಾರದಲ್ಲಾಗಿರ್ಬೋದು, ಯಡಿಯೂರಪ್ಪ ಅವರ ವಿಚಾರದಲ್ಲಿ, ಯಡಿಯೂರಪ್ಪ ಅವ್ರಿಗೂ ಕೂಡ ಅಷ್ಟೇ, ಏನು ಏಕಾಏಕಿ ಎಲ್ಲ ಸ್ಥಾನಮಾನಗಳು ಆದಷ್ಟಕ್ಕೆ ಅದೇ ಒಲಿದು ಬರಲಿಲ್ಲ. ಹಲವು ಬಾರಿ ಅವರು ಎಡುವುದಾಗ ಬಹುತೇಕರು ರಾಷ್ಟ್ರೀಯ ಮಟ್ಟದಲ್ಲಿದ್ದಂಥವರು ಸಾಥ್ ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಆಗಿ ಸಮುದಾಯ ಅಷ್ಟೇ ಅಲ್ಲ, ಪಕ್ಷ ಜಾತ್ಯತೀತ ಹಲವು ಸಮುದಾಯಗಳು ಯಡಿಯೂರಪ್ಪ ಅವರನ್ನು ಅಪ್ಕೊಂಡು ಹೀಗಾಗಿ ಯಡಿಯೂರಪ್ಪ 2 ಬಾರಿ ಮುಖ್ಯಮಂತ್ರಿ ಆದರು. ಅದೇ ದಾರಿಯಲ್ಲಿ ವಿಜೇಂದ್ರ ಅವರು ಹೋಗ್ತಾ ಇದ್ದಾರಾ? ಯಡಿಯೂರಪ್ಪ ಅವ್ರಿಗೆ ಕೊಟ್ಟಷ್ಟೇ ಮನ್ನಣೆಯನ್ನು ನಾವು ವಿಜೇಂದ್ರ ಅವ್ರಿಗೆ ಯಾಕೆ ಕೊಡಬೇಕು? ಈ ಸಹಜವಾದಂಥ ಆಕ್ಷೇಪ, ಅಸಮಾಧಾನ ಹಿರಿಯ ನಾಯಕರಲ್ಲಿ ಇರುವಂಥದ್ದು ನಿಜ. ಆದರೆ ರಾಜ್ಯ BJPಗಾಗಿರ್ಬೋದು, ರಾಷ್ಟ್ರೀಯ ಮಟ್ಟದ BJPಗಾಗಿರ್ಬೋದು, ಇವತ್ತು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಅವರ ಪುತ್ರರ ಸಪೋರ್ಟ್ ಭಾಳಷ್ಟು ಅಗತ್ಯವಾಗಿ, ಅನಿವಾರ್ಯವಾಗಿ ಬೇಕಾಗಿದೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇರೋದ್ರಿಂದ ಹೀಗಾಗಿ ಯಡಿಯೂರಪ್ಪ ಅವರನ್ನು ಹೊರತುಪಡಿಸಿ ನಾವು ಚುನಾವಣೆಗೆ ಹೋಗೋದಕ್ಕಾಗೋದಿಲ್ಲ. ವಿಜೇಂದ್ರ ಅವರನ್ನು ಹೊರತುಪಡಿಸಿ ಆ ಸಮುದಾಯವನ್ನು ನಮ್ಮ ಜೊತೆ ತೆಗೆದುಕೊಂಡು ಹೋಗುವಂತಹ ಒಂದು ಶಕ್ತಿ ಬೇರೆ ಆ ಸಮುದಾಯದ ನಾಯಕರಿಗೆ ಇಲ್ಲ ಅಂತ. ಯಾಕಂತೇಳಿದ್ರೆ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಪತನವಾಗಿ BJP ಸರ್ಕಾರ ಬಂದಾಗ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಯಡಿಯೂರಪ್ಪ ಅವರ ಆದ ಬಳಿಕ ನಾವು ಯಾವ ನಾಯಕರನ್ನು ಗುರುತಿಸಬೇಕು, ಆ ಸಮುದಾಯವನ್ನು ನಮ್ಮ ಜೊತೆನೇ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಪರ್ಯಾಯ ನಾಯಕತ್ವವನ್ನು ಬೆಳೆಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಅವತ್ತು ಉಪಮುಖ್ಯಮಂತ್ರಿಯಾಗಿ ಲಕ್ಷ್ಮಣ ಸವದಿ ಅವರನ್ನು ನೇಮಕ ಮಾಡಿದ್ರು. ಆದರೆ ಲಕ್ಷ್ಮಣ ಸವದಿ ಅವರು ಉಪಮುಖ್ಯಮಂತ್ರಿ ಆಗಲಿ ಅವ್ರಿಗೆ ಕೊಟ್ಟಂತಹ ಸಚಿವ ಸ್ಥಾನವನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ BJPಯಲ್ಲೇ ಇತ್ತು. ಹೀಗಾಗಿ ಯಡಿಯೂರಪ್ಪ ಅವ್ರಿಗೆ ಪರ್ಯಾಯ ನಾಯಕತ್ವವನ್ನು ಬೆಳೆಸುವಂಥ ಒಂದು ಕೆಲಸ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ನಾಯಕರು ಆಗಿಂದಾಗೆ ಮಾಡ್ಕೊಳ್ತಲೇ ಬಂದರು. ಆದರೆ ಅವ್ಯಾವ ಅಸ್ತ್ರಗಳು ಕೂಡ ಸಕ್ಸಸ್ ಆಗಲಿಲ್ಲ. ಹೀಗಾಗಿ ಕೊನೆಗೆ ಅವ್ರು ಕಂಡುಕೊಂಡ ದಾರಿ ಏನಂತ ಹೇಳಿದ್ರೆ ಯಡಿಯೂರಪ್ಪ ಅವರನ್ನು ಇಟ್ಕೊಂಡೆ ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲೇ BJP ಹೋಗಬೇಕು. ಆ ಹಿನ್ನೆಲೆಯಲ್ಲೇ ವಿಜೇಂದ್ರ ಅವ್ರಿಗೆ ಅಳೆದು ತೂಗಿ ಆ ಅವಕಾಶವನ್ನು ಕೊಟ್ಟಿದ್ದು. ಮೊನ್ನೆ ನಡೆದಂತಹ ಈ ಪ್ರತಿಭಟನೆ ನಿಜವಾಗ್ಲೂ ಕೂಡ ಬೆಲ್ಲದ್ದಾಗೋ ಅವ್ರ ಟೀಮ್ ಹೇಳ್ತಿರೋದು ಏನಂತ ಹೇಳಿದ್ರೆ ಇದು ಪಕ್ಷದ ವತಿಯಿಂದ ನಡೆದಂತಹ ಪ್ರತಿಭಟನೆ ಅಲ್ಲ ಅಂತ ಒಪ್ಕೊಳ್ಳೋಣ ಅದು. ಆದರೆ ನೀವು ಅದೇ
ಪ್ರತಿಭಟನೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಆರೋಶಕ್ ಅವ್ರನ್ನ ಕರಿತೀರಾ, ಬೇರೆ ಬೇರೆ ನಾಯಕರನ್ನು ಕರಿತೀರಾ, ರಾಜ್ಯಾಧ್ಯಕ್ಷರ ನೀವು ವಿಜೇಂದ್ರ ಅವ್ರಿಗೆ ಗೌರವ ಕೊಡೋದು ಬೇಡ, ಆದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಗೌರವ ಕೊಡಬೇಕು. ಇದು ಈ ವಿಚಾರಗಳು ನಾವು ನೋಡಿದಾಗ ಕಾಂಗ್ರೆಸ್ಸಲ್ಲಿ ಯಾವ ರೀತಿಯಾಗಿ ಬಣ ಪೊಲಿಟಿಕ್ಸ್ ಇದೆಯೋ BJPಯಲ್ಲೂ ಕೂಡ ಅದು ಮುಂದುವರಿತಾ ಇದೆ ಅಂತ. ಒಂದು ವೇಳೆ BJPಯಲ್ಲೂ ಕೂಡ ಇದೇ ರೀತಿಯಾಗಿ ಮುಂದುವರೆದಿದೆ ಆದರೆ ಸಮಸ್ಯೆಗಳು ದುಪ್ಪಟ್ಟಾಗೋದು ಭಾಳಷ್ಟು BJPಗೆ ಅದರಲ್ಲಿ ಲಾಭ ಆಗೋದಕ್ಕಿಂತಲೂ ಕೂಡ ನಷ್ಟವೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.